ಸರ್ಕಾರ ಇರ್ದೇ ಹೋದ್ರೆ ರಿಕ್ವೆಸ್ಟ್ ಮಾಡ್ತಾರೆ KMF ಅವರು, ಅವ್ರ ಮೇಲೆ ಮಾಡ್ತೀವಿ. ಮತ್ತು ನಮ್ಮ ಒಂದೇ ಸರ್ಕಾರದಾಗ ಆಗಿಲ್ಲ, ಪ್ರತಿ ಸಾರಿ ಸರ್ಕಾರಗಳ ಆಯಾ ಅನುಗುಣವಾಗಿ ಮಾಡ್ತಿರ್ತಾರೆ. ಒಂದು ವರ್ಷಕ್ಕೆ 9 ರೂಪಾಯಿ ಹೆಚ್ಚಾಗಿದೆ ಸರ್ ಹಾಲಿನ ದರ. ನೋಡ್ಬೇಕು, ಅದಕ್ಕೆ ರೀಸನ್ ಏನು ಚೆಕ್ ಮಾಡ್ಬೇಕಲ್ಲ. ಯಾಕೆ ನನಗೆ ಅದ್ರ ಬಗ್ಗೆ 9 ರೂಪಾಯಿ ಏಕಾಏಕಿ ಅಷ್ಟು ಒಂದೇ ಸಾರಿ ಒಂದು ವರ್ಷದಾಗ ಆಯ್ತು ಒಂದು ಮಾಹಿತಿ ತಗೋಬೇಕಾಗ್ತದೆ. ಮಾಹಿತಿ ತಗೊಂಡು ರಿಪ್ಲೈ ಮಾಡ್ಬೇಕು. ಸರ್, ಟೋಲ್ ದರ ಕೂಡ ಏರಿಕೆ ಆಗಿದೆ. ಹೊಸ ವಾಹನಗಳು ಖರೀದಿ ಮಾಡೋರಿಗೂ ಕೂಡ ಇವತ್ತಿಂದ ಹೆಚ್ಚಿನ ದರ ತಗೊಳ್ತಾ ಇದೆ. ಆ ಇಲಾಖೆ ಅವ್ರು ಸ್ಪಷ್ಟೀಕರಣ ಕೊಡಬೇಕಲ್ಲ, ಇಲಾಖೆ ಯಾಕೆ ಜಾಸ್ತಿ ಮಾಡಿದ್ರು ಅಷ್ಟೆಲ್ಲ ಹೆವಿ. ಅವ್ರು ಅದಕ್ಕೆ ಸ್ಪಷ್ಟೀಕರಣ ಕೊಡಬೇಕಾಗ್ತದೆ, ಯಾಕೆ ಹೆಚ್ಚು ಮಾಡಿದೀವಿ, ಏನು ರೀಸನ್. ಬಿಜೆಪಿ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಾಳೆ ಬೆಂಗಳೂರಿನಲ್ಲಿ 24 ಗಂಟೆಗಳ ಕಾಲ ಇದೇ ಬೆಲೆ ಏರಿಕೆ ಖಂಡಿಸಿ ಫ್ರೀಡಂ ಪಾರ್ಕ್ ನಲ್ಲಿ. ಅದರ ಮತ್ತೀಗ ನ್ಯಾಷನಲ್ ಹೈವೇ ಟೋಲ್ ಆಗಿದೆ, ಮತ್ತೆ ಇದಕ್ಕೆ ನಾವು ಮಾಡಬೇಕಾಗ್ತದೆ. ಸೊ ಅನಾವಶ್ಯಕ ಇದು. ಚರ್ಚೆ ಮಾಡಬೇಕು, ಯಾಕಾಗಿದೆ ಏನಾಗಿದೆ. ಅವರು ಮಾಡ್ತಾರೆ, ಅದ್ರ ಬಗ್ಗೆ ಅವ್ರು ಹೇಳೋಲ್ಲ. ನಾವು ಮಾಡ್ತೀವಿ, ನಾವು ಹೇಳೋಲ್ಲ. ಕಂಬೈಂಡ್ ಆಗಿ ಎಲ್ಲೋ ಸುಮ್ಮನೆ ಜನರಿಗೆ ಗೊಂದಲಕ್ಕೆ ಈಡು ಮಾಡುವಂಥ ಪ್ರಯತ್ನ ಆಗಬಾರ್ದು. ಈಗ ಅವ್ರ ಕಾಲದಲ್ಲಿ ಹಾಲ್ ದರ ಆಗಿಲ್ಲ, ಬಿಜೆಪಿಯಲ್ಲಿ ಆಗಿದ್ದಾರೆ. ನಮ್ಮ ಕಾಲದಲ್ಲೇ ಆಗಿದೆ. ಅದು ಯಾಕಾಗಿದೆ ಸೈಂಟಿಫಿಕ್ ರೀಸನ್ ಹೇಳುವಂಥ ಪ್ರಯತ್ನ ಆಗಬೇಕು. ಅನಾವಶ್ಯಕ ರಾಜಕೀಯಕ್ಕೋಸ್ಕರ ವಿರೋಧ ಆಗಬಾರ್ದು. ಏನ್ ಬೆಳವಣಿಗೆ ಏನು, ಡೆಲ್ಲಿಗೆ ಹೋಗಿದ್ದೀವಿ, ಏನಪ್ಪ ಏನು ವಿಶೇಷ ಏನಿಲ್ಲ. ಊಟ ಮಾಡಿದ್ದೇ ವಿಶೇಷ ಆಗ್ಬಿಟ್ಟಿದೆ. ಕುಮಾರಸ್ವಾಮಿ ಅವ್ರ ಮನೆಯಲ್ಲಿ ಊಟ ಮಾಡಿದ್ದೇನೆ ವಿಶೇಷ. ಅದು ಅಧಿಕೃತ ಆಹ್ವಾನ ಮೇರೆಗೆ ಊಟ, ಅದೇನೋ ಮುಂಚೆ ಮರೆ ಏನಿಲ್ಲ. ರಾಜಕೀಯ ಚರ್ಚೆ ಬಂತ, ಏನಾದ್ರೂ ಏನು ಪ್ಲಾನಿಂಗ್ ಇಲ್ಲ. ನಮ್ಮ ಜಿಲ್ಲೆಗೆ ಕಾರ್ಖಾನೆ ಕೊಡೋದು ಹೋಗಿದ್ವಿ, ಅದೇ ದೂರ ದೃಷ್ಟಿ. ನಮ್ಮ ಜಿಲ್ಲೆಗೆ ಕಾರ್ಖಾನೆ ಕೊಡಿ, ಸಾವಿರಾರು ಜನಕ್ಕೆ ಉದ್ಯೋಗ ಬರ್ತಾನೆ ಉದ್ದೇಶಕ್ಕೆ ಬೇಕಾಗಿದ್ದು ಬರ್ತಾ. ಕುಮಾರಸ್ವಾಮಿ ಓಕೆ, ಪ್ರಹ್ಲಾದ್ ಜೋಶಿ ಓಕೆ ಸರ್, ದೇವೇಗೌಡರು ಭೇಟಿ ಆದ್ರಿ. ಹಿಂಗೆ ಪಾಪ ಪ್ರಹ್ಲಾದ್ ಜೋಶಿ ಅವ್ರು ತೋರಿಸ್ತಿಲ್ಲ, ನೀವು ಸೋಮಣ್ಣ ಅವ್ರು ತೋರಿಸ್ತಿಲ್ಲ, ಗಡ್ಕರಿ ಅವ್ರಿಗಂತಿ ಅವ್ರನ್ನೂ ತೋರಿಸ್ತಿಲ್ಲ. ಒಬ್ಬರು ನಿಮ್ದೇ ಹವಾ ಆಯ್ತಲ್ಲ, ಎಲ್ಲಾರು ಭೇಟಿ ಇದ್ದೀರಿ. ಎಲ್ಲ ನಮ್ಮ ರಾಜ್ಯಕ್ಕೆ ಜಿಲ್ಲೆಗೆ ಸಂಬಂಧಪಟ್ಟಂತ ಡೆವಲಪ್ಮೆಂಟ್ ವರ್ಕ್ ಅಷ್ಟೇ. ಸರ್, ಹೈಕಮಾಂಡ್ ಭೇಟಿ ಆಗಿದ್ರಿ. KPCC ಅಧ್ಯಕ್ಷ ಸ್ಥಾನ ಚೇಂಜ್ ಬಗ್ಗೆ ಏನಾದ್ರು ಡಿಸ್ಕಷನ್ ಆಗಿದೆ ಸರ್? CM ಹೊಂಟಿದ್ದಾರೆ ಈಗ. ಯಾವುದೇ ಚರ್ಚೆ ಇಲ್ಲ. ಅವ್ರು ಕೇಳಿ CM ಅವ್ರು ಹೋಗ್ತಿದ್ದಾರೆ ಡೆಲ್ಲಿಗೆ, ಇನ್ನು ಅವ್ರು ಹೇಳಬೇಕು. ಬದಲಾವಣೆ ಏನಾದ್ರು ನಮ್ಮ ಹಂತದಲ್ಲಿ ಏನೂ ಇಲ್ಲ. ಚರ್ಚೆ ಮಾಡೋದು ಬಿಡೋದು ನಮ್ಮ ಸಂಬಂಧ ಹೇಳಿದ್ವಿ. ಈಗಾಗಲೇ ನಮಗೆ ಗೊತ್ತಿಲ್ಲ, ನೀವು ಅವ್ರನ್ನೇ ಕೇಳ್ಬೇಕು. CM ಅವ್ರನ್ನ ಕೇಳಿ. ಒಬ್ರು ಆದ್ಮೇಲೆ ಒಬ್ರು ದಿಲ್ಲಿಗೆ ಹೋಗ್ತಾ ಇದ್ದಾನೆ, ಬರ್ತಾನೆ ಇದ್ದಾರೆ. ಹೋದಕ್ಕಿಂತ ನೀವು ಹೋಗಿದ್ದೆ ಒಬ್ರು ಹೋಗಿ ಬಂದು ಮತ್ತೊಬ್ರು ಹೋಗ್ತಾರೆ. ನೀವು ಪತ್ತೆ ಮಾಡ್ಬೇಕಂತ ಮತ್ತೆ ಏನ್ ಕಾರಣ ಸರ್? ಏನ್ ಮಾತಾಡಿದ್ರ ಒಳಗೆ, ಏನ್ ಹೇಳಿದ್ರು, ಯಾಕೆ ಹೋದ್ರು, ಏನ್ ಬಂದ್ರು, ನೀವು ಪತ್ತೆ ಹಚ್ಚಬೇಕು. ಅಲ್ಲ, ಸತೀಶ್ ಜಾರಕಿಹೊಳಿ ಅವರು ಮಾಸ್ಟರ್ ಮೈಂಡ್. ಏನೇ ಮಾಡಿದ್ರೆ ಇವತ್ತಿಂದ ಲೆಕ್ಕದಲ್ಲಿ ಇರಂಗಿಲ್ಲ, ಮುಂದಿನ ಫ್ಯೂಚರ್ ಇಟ್ಕೊಂಡು ಲೆಕ್ಕದಲ್ಲೇ ಮಾಡಿರ್ತಾರೆ. ಸೊ ಇವತ್ತಿನ ಭೇಟಿ ಇವತ್ತಿಂದಲ್ಲ, ಮುಂದಿನ ವಿಚಾರ ಅನ್ನುವಂಥದ್ದು. ಮುಂದಿನ ವಿಚಾರ ಇದೆ. ಡೆವಲಪ್ಮೆಂಟ್ ಇಟ್ಟಿದೆಯಲ್ಲ, ಡೆವಲಪ್ಮೆಂಟ್ ಇಟ್ಟಿದ್ದು ದೃಷ್ಟಿ ಇದೆ. ಡೆವಲಪ್ಮೆಂಟ್ ಆಗಬೇಕು. ನಮ್ದು ಕೂಡ ಬೆಂಗಳೂರು ಮಾದರಿಯಲ್ಲಿ ಬೆಳಗಾವಿ ಡೆವಲಪ್ಮೆಂಟ್ ಆಗ್ಬೇಕಾದ್ರೆ 5 ವರ್ಷ ಪ್ಲಾನ್ ಮಾಡ್ಲೇಬೇಕು. ರಾಜಕಾರಣ ಏನಾದ್ರು ಚರ್ಚೆ ಆಯ್ತು? ರಾಜಕಾರಣ ಯಾವ್ದು ಡೆವಲಪ್ಮೆಂಟ್ ಬಗ್ಗೆ ಮಾತ್ರ ದೇವೇಗೌಡರು ಏನಿಲ್ಲ. ಆಫ್ರಿನ್ ಕಡೆ ಏನ್ ಮಾಡೋದು, 2 ತಾಸು ಗಂಟ್ಲೆ ಏನ್ ಆಗ್ತದೆ ಮಾಡೋದು ಮಾತಾಡೋದು. ದೇವೇಗೌಡರು ಏನಾದ್ರು ದೇವೇಗೌಡ ಏನು ರಾಜಕೀಯ ಚರ್ಚೆ ಇಲ್ಲ. ಅವರು ಡೆವಲಪ್ಮೆಂಟ್ ನ್ಯಾಷನಲ್ ಆಕಸ್ಮಿಕ ಅದು ಹೇಳಿಲ್ಲ. ದೇವೇಗೌಡ ಭೇಟಿ ಆಕಸ್ಮಿಕ. ಕುಮಾರಸ್ವಾಮಿ ನಿಶ್ಚಿತ ಅಂದ್ರೆ ಮೊದಲೇ ಲ್ಯಾಂಡ್ ನೋಡ್ತಾ ಇದೀವಿ. ಎಲ್ಲಿ ಅಂತ ಅದನ್ನ ನೋಡ್ಲಿಕ್ಕೆ ಹೊರಟಿದ್ವಿ. ಲ್ಯಾಂಡ್ 2-3 ನೋಡಿ ಇಟ್ಟಿದ್ದಾರೆ. ಅಲ್ಲೇ ಮಾಡ್ಬೇಕಾ, ಇಲ್ಲಿ ಮಾಡ್ಬೇಕಾ ಚರ್ಚೆ ಮಾಡ್ತಾ ಇದ್ವಿ. ಸರ್, ಈಗ ಮಳೆಗಾಲ ಈಗ ಸಮರ್ ಸ್ಟಾರ್ಟ್ ಆಗ್ತಾ ಇದೆ. ಮಳೆಗಾಲದಲ್ಲಿ ಯಾವ ಏರಿಯಾದಲ್ಲಿ ನೀರಿನ ಸಮಸ್ಯೆ ಇತ್ತು, ಈಗ ಯಾವ ವಿಲೇಜಸ್ ಅಲ್ಲಿ ಡ್ರಿಂಕಿಂಗ್ ವಾಟರ್ ಸಮಸ್ಯೆ ಇದೆ ಸರ್ ಈ ವರ್ಷ? ಮತ್ತೆ ತಹಶೀಲ್ದಾರ್ಗೆ ಅಧಿಕಾರ ಇದೆ, ಅಧಿಕಾರ ಕೊಟ್ಟಿದ್ದಾರೆ DC ಅವರು. DC ಅವರು CO
ಮಾನಿಟರ್ ಮಾಡ್ತಾ ಇದ್ದಾರೆ. ನಾವು ಮುಂದಿನ ತಿಂಗಳಲ್ಲಿ ಸಭೆ ಮಾಡ್ತೀವಿ ಕುಡಿ ನೀರು ಸಮಸ್ಯೆ. ಇದು ಅಂದಾಜು ಎಷ್ಟು ಹಳ್ಳಿಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಇವಾಗ ಇಲ್ಲಿವರೆಗೆ ಏನು ಸಮಸ್ಯೆ ಇಲ್ಲ ಅಂತ ಪ್ಲಾನ್ಸ್ ಏನು ಮಾಡ್ಕೊಂಡಿದ್ದಾರೆ ಅಂದ್ರೆ ನಾವು ರೆಡಿ ಇದೆಯಲ್ಲ, ದುಡ್ಡು ಇದೆ, ಟ್ಯಾಂಕರ್ ಮೂಲಕ ಹಾಕ್ಲಿಕ್ಕೆ. ಟ್ಯಾಂಕರ್ ಹಣಕಾಸಿನ ಕೊರತೆ ಏನಾಗಿದೆ? ಸಮಸ್ಯೆನೇ ಆಗೋಲ್ಲ. ಹಿಂದೆ ಕೂಡ ನಮ್ದು ಜಿಲ್ಲೆ ಪ್ರಾರಂಭ, ಈಗಲೇ ಮಳೆ ಕೂಡ ಪ್ರಾರಂಭ ಆಗಿದೆ, ಹೀಗಾಗಿ ಸಮಸ್ಯೆ ಆಗೋಲ್ಲ ಅಂತ ಭಾವನೆ. ಆದ್ರೂ ಕೂಡ ಟ್ಯಾಂಕರ್ನಿಂದ ಸರ್, ಈಗ ಗೋಕಾಕ್ ತಹಶೀಲ್ದಾರ್ ವಿರುದ್ಧ FIR ದಾಖಲಾಗಿರ್ಬೋದು. 20 ಗುಂಟೆ ಜಾಗವನ್ನ ಪರಬಾರೆ ಮಾಡಿದ್ರು ಅಂತ ಹೇಳಿ ಗೋಕಾಕ್ ಅದಕ್ಕೆ ಆಕ್ಷನ್ ತಗೋಬೇಕು. ಮುಂದೆ ಲೀಗಲ್ ಸ್ಟೆಪ್ ಮಾಡ್ತಾರೆ ನೋಡೋಣ. ಅವ್ರಿಗೆ ನಾನು ಚರ್ಚೆ ಮಾಡಿದ್ದೀನಿ. ಈ ರೀತಿ ಗೆಜೆಟೆಡ್ ಈ ಕಾನೂನಲ್ಲಿ ಏನು ನಮಗೆ ಕ್ರಮಕ್ಕೆ ಅವಕಾಶ ಇದೆ ಅದನ್ನ ಡಿಸೈಡ್ ಮಾಡಬೇಕು. ಸರಿ, ಮಳೆಗಾಲಕ್ಕೆ ಮುನ್ನ ಎಲ್ಲ ಬೆಳಗಾವಿ ಮಹಾನಗರದ ಎಲ್ಲ ಚರಂಡಿಗಳನ್ನು ಸ್ವಚ್ಛ ಮಾಡ್ತಾ ಇದ್ವಿ. ಮೊದಲಿಂದ ಪದ್ಧತಿ ಇದೆ. ಈಗ ಒಂದು 2 ವರ್ಷ ಆಯ್ತು ಮಾಡ್ತಾನೆ ಇಲ್ಲ. ಹೀಗಾಗಿ ಮಳೆ ನೀರೆಲ್ಲ ರೋಡ್ ಮೇಲೆ ಬರ್ತಾ ಇದೆ, ಜನರಿಗೆ ಸಮಸ್ಯೆ. ಮಾಡ್ಲಿಕ್ಕೆ ಕೇಳೋಣ, ಅವರು ಹೊಸ ಕಮಿಷನರ್ ಹೇಳೋಣ, ಆ ರೀತಿ ನೀವು ಕಂಟಿನ್ಯೂ ಮಾಡಿ ಹಳೆ ಪದ್ಧತಿ ಅಂತ ಹೇಳೋಣ. ಸರ್, ಬೆಳಗಾವಿ ನಗರದಲ್ಲಿ ಎಲ್ಲಿ ಬೇಕಾದಲ್ಲಿ ರೋಡಲ್ಲಿ ಕಸ ಬಿಡ್ತಾ ಇದೆ. ಅಧಿಕಾರಿಗಳ ಗಮನಕ್ಕೆ ಬಂದರೂ ಕೂಡ ಎಲ್ಲೂ ಕೂಡ ಸರಿಯಾಗಿ ಅದನ್ನ ವಿಲೇವಾರಿ ಮಾಡ್ತಾ ಇಲ್ಲ ಸರ್. ಹೇಳಿದ ಕರೆಕ್ಟ್. ಅದರಲ್ಲಿ ಪ್ರಶ್ನೆ ಎಲ್ಲ ಹಾಕಿರಿ, ಎಲ್ಲಿ ರಸ್ತೆಯಲ್ಲಿ ಎಲ್ಲ ಕಡೆ ಇದೆ, ಮೆನ್ ಪವರ್ ಇದೆ, ಟೆಂಡರ್ ಮಾಡಿದ್ದಾರೆ, ಅವ್ರು ಮಾಡಬೇಕು. ಅವ್ರ ಬಗ್ಗೆ ಕಮಿಷನರ್ ಅವ್ರ ಡ್ಯೂಟಿ ಅದು. ಹೊಸ ಕಮಿಷನರ್ ಬಂದ ಮೇಲೆ ಸ್ವಲ್ಪ ಈ ತರ ಆಗ್ತಾ ಇದೆ ಅವರು. ಅವ್ರ ಡ್ಯೂಟಿ ಅವ್ರ ಗಮನಕ್ಕೆ ತರ್ತೀವಿ. ಇದು ಚರಂಡಿ ಪ್ಲಸ್ ಕಸ ವಿಲೇವಾರಿ ಬಗ್ಗೆ ಅವರ ಸ್ಟ್ರಿಕ್ಟ್ ಆಗಿ ಆಕ್ಷನ್ ತೊಗೊಳಕ್ಕೆ ಹೇಳ್ತೀವಿ. ಈ ಹಿಂದಿದ್ದವರು ಬ್ಯಾನರ್ ಹಚ್ಚಿದ್ರು ಸರ್, ಎಲ್ಲಿ ಕಸ ಹೋಗಿದ್ರಲ್ಲ ಇಲ್ಲಿ ಕಸ ಹಾಕ್ಬೇಡಿ ಅಂತ ಹೇಳಿ. ಈಗ ಬ್ಯಾನರ್ ಕಿತ್ತು ಹೋಗಿದಾವೆ ಮತ್ತು ಅಲ್ಲೇ ಕಸ ಹೋಗಿದ್ ಆಗ್ತಾ ಇದೆ. ಅದನ್ನು ಸರಿಪಡಿಸಿಲ್ಲ. ಎಲ್ಲಾದ್ರೂ ಮುಂದುವರ್ಸ್ಲಿಕ್ಕೆ ಕೇಳೋಣ. ಹಳೆ ಏನು ಅಭಿಯಾನ ಇತ್ತಲ್ಲ ಮುಂದುವರ್ಸಕ್ಕೆ ಕೇಳೋಣ. ಈಗ ಟೋಲ್ ಗಡ್ಕರಿ ಅವರು ಏಪ್ರಿಲ್ 1ರಿಂದ ಎಲ್ಲ ಟೋಲ್ ಕನ್ಸೆಷನ್ ಕೊಡ್ತಾರೆ ಅಂತ ಹೇಳಿದ್ದಾರೆ. ಆ ರೀತಿ ನಿಮ್ಗೇನಾದ್ರೂ ಸ್ಟೇಟ್ಗೆ ಇಲ್ಲ, ನನಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ನೋಡೋಣ, 50 ಏನು ಅವ್ರು ಜಾರಿ ತರ್ತಾರೆ ಗೊತ್ತಿಲ್ಲ. ಸರ್, ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು. ಯಾವ ಪಕ್ಷಕ್ಕೆ ಸಂಬಂಧಪಟ್ಟಂತ ವಿಚಾರ ನಿಮ್ಮ ಪಕ್ಷಕ್ಕೆ ಬರೋ ಸಾಧ್ಯತೆ ಏನಿದೆ? ನಾವೇನು ಹೇಳಕ್ಕೆ ಆಗೋಲ್ಲ. ಕಾಂಗ್ರೆಸ್ಗೆ ಬರ್ತಾರೆ ಅನ್ನುವಂಥದ್ದು ಚರ್ಚೆ ಯಾಕೆ ಧಾರವಾಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗೆ ಭೇಟಿ ಬಂದಿದ್ದು ಇರ್ಬೇಕು. ಅದಕ್ಕೆ ನಾವು ಎಲ್ಲರಿಗೂ ಭೇಟಿ ಆಗ್ತಾರೆ. ಯತ್ನಾಳ್ ಅವ್ರಿಗೆ ಬಿಜೆಪಿಗೆ ಅನಿವಾರ್ಯ, ಅವ್ರಿಗೆ ಅವ್ರ ಅನಿವಾರ್ಯ. ಅವ್ರು ಅಲ್ಲೇ ಸೂಟ್ ಆಗ್ತಾರೆ. ಯಾಕಂದ್ರೆ ಅವ್ರ ಐಡಿಯಾಲಜಿ, ಅವರು ಸಿದ್ಧಾಂತ, ಹೋರಾಟ ಅದು ಬಿಜೆಪಿ ಸೂಟ್ ಆಗ್ತದೆ. ಜೆಡಿಎಸ್ ಹೊರಗೆ ಹಾಕಿರ್ಬೋದು, ಬಹುಶಃ ಇನ್ನೊಂದು ವರ್ಷ ನಂತರ ಮತ್ತೆ ಅವ್ರಿಗೆ ಅವ್ರ ಅನಿವಾರ್ಯ, ಅವ್ರಿಗೆ ಅವ್ರ ಅನಿವಾರ್ಯ. ಅಲ್ಲ, ಜೆಡಿಎಸ್ ನಿಮ್ಮ ಪಕ್ಷಕ್ಕೆ ಬರೋ ಸಾಧ್ಯತೆ ಕಡಿಮೆ. ಕಡಿಮೆ. ಯಾಕಂದ್ರೆ ನಮ್ಮ ಐಡಿಯಾಲಜಿ ಸೂಟ್ ಆಗೋಲ್ಲ ಅವರಿಗೆ. ಈಗಾಗಲೇ ಅಲ್ಲಿ ಅವರು ಲೀಡರ್ ಆಗಿ ಉಳಿಸ್ಕೊಂಡಿದ್ದಾರೆ. ಹೊಸ ಪಕ್ಷ ಕಟ್ತೀವಿ ಅಂತ ಯತ್ನಾಳ್ ಅವರು ಹಿಂದುತ್ವದ ಹೆಸರು ಅವ್ರಿಗೆ ಬಿಟ್ಟಂತ ವಿಚಾರ. ನನ್ನ ದೂರದೃಷ್ಟಿಯಿಂದ 1 ವರ್ಷದಲ್ಲಿ ಮತ್ತೆ ಅವರು ಅಲ್ಲಿ ಹೋಗ್ತಾರೆ, ಇವರು ಕರೀತಾರೆ ಅವ್ರನ್ನ, ಅವರು ಅಲ್ಲಿ ಇವ್ರ ಅನಿವಾರ್ಯ, ಇವ್ರಿಗೆ ಅವ್ರ ಅದು ರಾಜ್ಯ ಸಂಧಾನ ಆಗ್ಬೋದು. ಪರ್ಯಾಯ ಇಲ್ಲ. ಅವ್ರು ಅದೇ ಪಕ್ಷದಲ್ಲಿ ಸೂಟ್ ಅವ್ರು. ಪತ್ರಕರ್ತರ ಭವನಕ್ಕೆ ಇದೆ ಕಬ್ಜಾ ಆಯಿತು, ಕಂಟಿನ್ಯೂಷನ್ ಆಗಿದೆ. ಯಾವ್ದ್ರೆ ಪತ್ರಿಕಾ ಭವನ ಕೆಲಸ ಎಲ್ಲ ಸ್ಟಾರ್ಟ್ ಆಗಿದೆ. ಕೊಡ್ತಲ್ಲ, ಈ ಹೊಸ ಬಜೆಟ್ನಲ್ಲಿ ದುಡ್ಡು ಕೊಡ್ತೀವಿ. ನಾವು ಹೊಸ ಬಜೆಟ್ನಾಗ ಕೊಡ್ತೀವಿ. ಈಗ ಅಪ್ರೂವ್ ಆಗ್ತೀವಿ. ಅದನ್ನ ಆಕ್ಷನ್ ಪ್ಲಾನ್ ಅಪ್ರೂವ್ ಆಗ್ಬೇಕಾಗಿದೆ ಅಂತ ವಾರ್ತೆ ಇದೆ. ಡಿಸೈನು ಅದನ್ನ ನೀವು ಮಾಡ್ಬೇಕಾಗ್ತದೆ. ಮಾಡಿ ನಾವು ದುಡ್ಡು ಕೊಡ್ತೀವಿ.